ವರ್ಷದ ಬಳಿಕ ಮರುಕಳಿಸಿದ ಗತ ವೈಭವ. ಅಯೋಧ್ಯೆಯ ಪವಿತ್ರ ನಗರದಲ್ಲಿ ರಾಮ ರಾಜ್ಯಕ್ಕೆ ದಿನಗಣನೆ ಆರಂಭ. ಅಯೋಧ್ಯೆಯಲ್ಲಿ 500 ವರ್ಷದ ಬಳಿಕ ಗತ ವೈಭವ ಮರುಕಳಿಸ್ತಾ ಇದೆ. ಅಯೋಧ್ಯೆಯ ಪವಿತ್ರ ನಗರದಲ್ಲಿ ರಾಮ ರಾಜ್ಯಕ್ಕೆ ದಿನಗಣನೆ. ರಾಮ ಮಂದಿರ ಲೋಕಾರ್ಪಣೆಗೆ ಇನ್ನು 4 ದಿನ ಬಾಕಿ ಇರೋದು. ಜನವರಿ 22ರಂದು ರಾಮ ಮಂದಿರದ ಲೋಕಾರ್ಪಣೆಯಾಗುತ್ತೆ. ಅದಕ್ಕಿಂತ 4 ದಿನ ಬಾಕಿ ಇರೋದು. ಇವತ್ತು ಮಧ್ಯಾಹ್ನ 12:45ಕ್ಕೆ ಗರ್ಭಗುಡಿಗೆ ಬಾಲರಾಮನ ಪ್ರವೇಶ ಆಗುತ್ತೆ. ಇಂದಿನಿಂದ ಅಯೋಧ್ಯೆಯಲ್ಲಿ ಪವಿತ್ರೀಕರಣದ ಪ್ರಕ್ರಿಯೆ ಸಹ ಆರಂಭ ಆಗುತ್ತೆ. ರಾಮ ಮಂದಿರ ಪ್ರಸಾದ ಆವರಣದಲ್ಲಿ ಬಾಲರಾಮನ ವಿಗ್ರಹ ಇದೆ. ಈಗ ಮೈಸೂರು ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತಿದಂತಹ ಬಾಲರಾಮನ ವಿಗ್ರಹ ಮಧ್ಯಾಹ್ನ 12:45ಕ್ಕೆ ಗರ್ಭಗುಡಿಯನ್ನ ಪ್ರವೇಶ ಮಾಡುತ್ತೆ. ಬಾಲರಾಮನ ವಿಗ್ರಹ ರಾಮ ಮಂದಿರದ ಪ್ರಸಾದ ಆವರಣದಲ್ಲಿ ಈಗ ಬಾಲರಾಮನ ವಿಗ್ರಹ ಇದೆ. ನಿನ್ನೆ ಆವರಣಕ್ಕೆ ತರಲಾಗಿದೆ ಬಾಲರಾಮನ ವಿಗ್ರಹವನ್ನ. ಇವತ್ತು 12:45ಕ್ಕೆ ಮಧ್ಯಾಹ್ನ ಗರ್ಭಗುಡಿಗೆ ಬಾಲರಾಮನ ಪ್ರವೇಶ ಆಗತ್ತೆ. ಇವತ್ತಿನಿಂದ ಅಯೋಧ್ಯೆಯಲ್ಲಿ ಪವಿತ್ರೀಕರಣದ ಪ್ರಕ್ರಿಯೆ ಆರಂಭ ಆಗ್ತಾ ಇದೆ. ಇವತ್ತು ಮಂಟಪ ಪ್ರವೇಶ ಪೂಜೆ, ವಾಸ್ತು ಪೂಜೆ, ವರುಣ ಪೂಜೆ, 3 ಪೂಜೆಗಳ ಬಳಿಕ ಬಾಲರಾಮ ವಿಗ್ರಹ ಗರ್ಭಗುಡಿಯನ್ನ ಪ್ರವೇಶ ಮಾಡುತ್ತೆ. ಇವತ್ತು ಗರ್ಭಗುಡಿಯಲ್ಲಿ ಬಾಲರಾಮನ ಸ್ಥಾಪನೆ ಆಗುತ್ತೆ. ವಿಗ್ರಹದ ಸ್ಥಾಪನೆ ಜನವರಿ 22ರಂದು ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠಾಪನೆಯನ್ನ ನಡೆಸಲಾಗುತ್ತೆ. ಈಗಾಗಲೇ ಅಯೋಧ್ಯೆಯ ರಾಮ ಮಂದಿರದ ಆವರಣದಲ್ಲಿ ಬಾಲರಾಮನ ವಿಗ್ರಹ ಇದೆ. ಎಸ್, ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಒಂದು ಕಡೆ 500 ವರ್ಷದ ಬಳಿಕ ಅಯೋಧ್ಯೆಯ ಗತ ವೈಭವ ಯಾವ ರೀತಿಯಾಗಿ ಮರುಕಳಿಸಿದೆ ಅಂತ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಹಬ್ಬದ ಆಚರಣೆ ಈಗ ಅಯೋಧ್ಯೆಯಲ್ಲಿ ಎಲ್ಲೆಲ್ಲೂ ಸಂಭ್ರಮ, ಎಲ್ಲೆಲ್ಲೂ ರಾಮ, ಈ ರೀತಿಯಾಗಿ ಕಂಗೊಳಿಸ್ತಾ ಇದೆ ಅಯೋಧ್ಯೆಯ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ರಾಮನನ್ನ ಸ್ವಾಗತ ಮಾಡೋದಕ್ಕಾಗಿ ಯಾವ ರೀತಿಯಾಗಿ ಸಿದ್ಧಗೊಂಡು ನಿಂತಿದೆ ಅಯೋಧ್ಯೆ ಅಂತ. ಅಯೋಧ್ಯೆಯ ರಾಮ ಮಂದಿರ ಲೋಕಾರ್ಪಣೆ ಜನವರಿ 22ರಂದು ಆಗತ್ತೆ. ಅದಕ್ಕೆ ಮುಂಚಿತವಾಗಿಯೇ ಎಲ್ಲ ಕಡೆಯಲ್ಲೂ ಸಹ ಪೂಜೆ ವಿಧಿ ವಿಧಾನಗಳನ್ನ ಸಹ ನಡೆಸಲಾಗ್ತಾ ಇದೆ. ಅಯೋಧ್ಯೆಯಲ್ಲಿ ಇವತ್ತು 12:45ಕ್ಕೆ ಗರ್ಭಗುಡಿಗೆ ಬಾಲರಾಮನ ಪ್ರವೇಶ ಆಗತ್ತೆ. ಅಲ್ಲಿ ಇವತ್ತು ಸ್ಥಾಪನೆಯಾಗತ್ತೆ ವಿಗ್ರಹದ ಸ್ಥಾಪನೆ. ಜನವರಿ 22ಕ್ಕೆ ಪ್ರಾಣ ಪ್ರತಿಷ್ಠಾಪನೆ ನಡೆಯುತ್ತೆ. ಅದಕ್ಕೂ ಮುಂಚಿತವಾಗಿ ಎಲ್ಲ ರೀತಿಯ ಧಾರ್ಮಿಕ ವಿಧಿ ವಿಧಾನಗಳನ್ನ ನಡೆಸಲಾಗುತ್ತೆ. ರಾಮ ಮಂದಿರ ಲೋಕಾರ್ಪಣೆಗೆ ಇನ್ನಿರೋದು 4 ದಿನ ಅಷ್ಟೇ. ಅದಕ್ಕಾಗಿ ಅಂತಿಮ ಹಂತದ ಸಿದ್ಧತೆಗಳಾಗ್ತಾ ಇದೆ. ಜೊತೆಗೆ ಪ್ರಾಣ ಪ್ರತಿಷ್ಠಾಪನೆಗೆ ಮುಂಚಿತವಾಗಿ ವಿಧಿ ವಿಧಾನಗಳನ್ನ ನಡೆಸಲಾಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.